ಮತ್ತು ರಾಜ್ಯ ಸರ್ಕಾರಗಳ ನಡುವಣ ತಿಕ್ಕಾಟದಿಂದ ರೈಲ್ವೆ ಯೋಜನೆಗಳು ನೆನೆಗುದಿಗೆ ಬೀಳ್ತಿವೆ. ಬೆಳಗಾವಿ ಧಾರವಾಡ ಲೈನ್ಗೆ ರಾಜ್ಯ ಸರ್ಕಾರ ಅಗತ್ಯ ಭೂಮಿ ನೀಡದೆ ವಿಳಂಬ ನೀತಿ ಅನುಸರಿಸಿದೆ ಅನ್ನೋ ಆರೋಪಗಳು ಕೇಳಿಬರ್ತಿವೆ. ಇದರಿಂದ ಕನ್ನಡಿಗರ ರೈಲು ಪ್ರಯಾಣಕ್ಕೆ ಗ್ರಹಣ ಹಿಡಿಸಿದಂತಾಗಿದೆ. ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ಸ್ಥಾಪನೆಯಾಗಿ ಹಲವು ವರ್ಷಗಳೇ ಆಗಿದೆ. ಆದರೆ ಅದರ ವ್ಯಾಪ್ತಿಯ ರೈಲ್ವೆ ಯೋಜನೆಗಳನ್ನು ನಂಬಿ ಕುಳಿತವರ ಪರಿಸ್ಥಿತಿ ಮಾತ್ರ ಅಧೋಗತಿ ಅನ್ನುವಂತಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತಿಕ್ಕಾಟದಿಂದ ನೈಋತ್ಯ ರೈಲ್ವೆ ವ್ಯಾಪ್ತಿಯ ಯೋಜನೆಗಳು 6ಕ್ಕೇರದ 3ಕ್ಕಿಳಿಯದ ಸ್ಥಿತಿಗೆ ತಲುಪಿವೆ. ಇಬ್ಬರ ನಡುವಿನ ತಿಕ್ಕಾಟದಿಂದಾಗಿ ಮಹತ್ವದ ರೈಲ್ವೆ ಯೋಜನೆಗಳಿಗೆ ಗ್ರಹಣ ಹಿಡಿಯುವಂತಾಗಿದೆ. ಇದಕ್ಕೆ ಜೀವಂತ ಸಾಕ್ಷಿ ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ ಕಾಮಗಾರಿ. ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರೋ ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ ಕಾಮಗಾರಿ ಯೋಜನೆಗೆ ಹಲವು ವರ್ಷಗಳಿಂದ ಗ್ರಹಣ ಹಿಡಿದಿದೆ. ಧಾರವಾಡ ಬೆಳಗಾವಿಗೆ ರಾಜ್ಯ ಸರ್ಕಾರ ರೈಲ್ವೆ ಲೈನ್ಗೆ ಭೂಮಿಯನ್ನೇ ಕೊಟ್ಟಿಲ್ಲ. 1 ಎಕರೆ ಭೂಮಿಯನ್ನೂ ನೀಡದೆ ಅಸಡ್ಡೆ ತೋರಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ನೈಋತ್ಯ ರೈಲ್ವೆ ಭೂಮಿಗಾಗಿ ಜಾತಕ ಪಕ್ಷಿಯಂತೆ ಎದುರು ನೋಡ್ತಿದೆ. ಭೂಮಿ ಸಿಗದೇ ಇರೋದ್ರಿಂದ ಧಾರವಾಡ ಬೆಳಗಾವಿ ರೈಲ್ವೆ ಲೈನ್ ಕಗ್ಗಂಟು ಮುಂದುವರೆದಿದೆ. ಧಾರವಾಡ ಜಿಲ್ಲೆಯಲ್ಲಿ ಇನ್ನ ಲ್ಯಾಂಡ್ ಅಕ್ವಿಷನ್ ಆಗಿಲ್ಲ, ಪ್ರೊಸೀಜರಲ್ಲಿ ಇದೆ. ಇಲ್ಲಿವರೆಗೂ ನಮ್ಮ ರೈಲ್ವೆಗೆ ಸ್ಟೇಟ್ ಗೌರ್ಮೆಂಟಿಂದ 1 ಎಕರೆ ಕೂಡ ಹ್ಯಾಂಡ್ ಓವರ್ ಆಗಿಲ್ಲ. ಬಂದ ಮೇಲೆ ನಮಗೆ ಮೋರ್ ದನ್ 95% ನಮಗೆ ರಿಕ್ವೈರ್ಡ್ ಲ್ಯಾಂಡ್ ಹ್ಯಾಂಡ್ ಓವರ್ ಆಯಿತು ಅಂತಂದರೆ ಆವಾಗ ನಾವು ಇದರಲ್ಲಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಂದುವರಿಸ್ತೀವಿ. ಧಾರವಾಡ ಬೆಳಗಾವಿ ನಡುವೆ ಅಂತರ ಕಡಿಮೆ ಮಾಡುವ ಉದ್ದೇಶದಿಂದ ಈ ಯೋಜನೆ ರೂಪಿಸಲಾಗಿತ್ತು. ಸದ್ಯ ಲೋಂಡಾ ಮುಖಾಂತರ ರೈಲುಗಳು ಸಂಚಾರ ಮಾಡುತ್ತಿವೆ. ಹುಬ್ಬಳ್ಳಿಯಿಂದ ಬೆಳಗಾವಿ ಮುಟ್ಟೋಕೆ 3 ರಿಂದ 4 ತಾಸು ಹಿಡಿಯಲಿದೆ. ಇದನ್ನು ಕೇವಲ 2 ತಾಸಿಗೆ ಇಳಿಸುವ ಲೆಕ್ಕಾಚಾರ ನೂತನ ಯೋಜನೆಯದ್ದಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಗ್ಗಜಗ್ಗಾಟಕ್ಕೆ ಯೋಜನೆ ಬಲಿಯಾಗಿದೆ. ಅಂದಿನ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಕನಸಿನ ಯೋಜನೆಗೆ ಗ್ರಹಣ ಹಿಡಿದಿದೆ. ನಾನು ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ತಿದ್ದೀನಿ, ಏನು ಲ್ಯಾಂಡ್ ಅಕ್ವಿಸಿಷನ್ ಬಾಕಿ ಇದೆ, ದಯಮಾಡಿ ಸಿಂಗಲ್ ವಿಂಡೋ ಆಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರಾಗಲಿ ಅದರ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿ ಒಂದು ಜಿಲ್ಲಾಧಿಕಾರಿಗಳು ರೈಲ್ವೆ ಇಲಾಖೆ ಒಂದು ಮೀಟಿಂಗ್ ಮಾಡಿ ಆದಷ್ಟು ಬೇಗನೆ ಆ ರೈಲ್ವೆಗೆ ಏನು ಲೈನ್ ಬೇಕು, ಲೈನಿಗೆ ಲ್ಯಾಂಡ್ ಬೇಕು, ಅದು ಅಕ್ವಿಷನ್ ಮಾಡಿ ಕೊಟ್ಟರೆ ಇದೊಂದು ಬಹುದಿನದ ನಮ್ಮ ಬೇಡಿಕೆ ಆಗ್ತದೆ, ಅದು ಇಡಲಿಕ್ಕೆ ಆಗ್ತದೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಲಿ ಅನ್ನೋ ಆಗ್ರಹ ವ್ಯಕ್ತವಾಗಿದೆ. ಈ ಮೂಲಕವಾದರೂ ಯೋಜನೆಯ ಗ್ರಹಣಕ್ಕೆ ಮುಕ್ತಿ ಸಿಗಲಿ ಅನ್ನೋದು ಎಲ್ಲರ ಆಶಯ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.